ತುಂಬ ಚೆನ್ನಾಗಿ ನೋಡ್ಬೋದು. ಸರ್ ಹೇಗಿದೆ ಮೂವಿ? ಸೂಪರ್ ಸರ್ ಹೇಗಿದೆ? ಸೂಪರ್ ಸೂಪರ್ ಸರ್ ಹೇಗಿದೆ ಮೂವಿ? ಚೆನ್ನಾಗಿದೆ. ವಾಚಬಲ್ ಆ್ಯಕ್ಟಿಂಗು ಹೇಗಿದೆ ಮೂವಿ? ಸೂಪರ್ ಆಗಿದೆ ಬ್ರೋ ಮೂವಿ. ಚೆನ್ನಾಗಿದೆ. ಸರಿ ಸೂಪರ್. ಚೆನ್ನಾಗಿದೆ ಚೆನ್ನಾಗಿದೆ 100% ಸೂಪರ್ ಆಗಿದೆ. ಇಂಥ ಪಿಕ್ಚರ್ ಇನ್ಯಾವನೂ ಮಾಡಲ್ಲ, ಯಾವನೋ ಕೈಲೂ ಮಾಡೋಕ್ಕಾಗಲ್ಲ. ಇಂಥ ಡೈರೆಕ್ಟ್ರು ಉಪೇಂದ್ರ ಮಾತ್ರ ಮಾಡ್ಬೋದು, ಬೇರೆಯವ್ರ ಕೈಯಿಂದ ಯಾರ ಕೈಯಿಂದಲೂ ಆಗಲ್ಲ. ಶೇಕ್ ಆಗ್ತಾ ಇದೆ, ಫುಲ್ ಶೇಕ್ ಆಗ್ತಾ ಇದೆ. ಅಂಥ ಪಿಕ್ಚರ್ ಯಾವನೂ ಮಾಡಲ್ಲ, ಮಾಡೋಕ್ಕೂ ಆಗಲ್ಲ. 100% ಈ ಥರ ಪಿಕ್ಚರ್ ಮಾಡೋಕ್ಕೆ ಡಬಲ್ ಗುಂಡಿಗೆ ಇರಬೇಕು. ಡಬಲ್ ಗುಂಡಿಗೆ ಇದ್ರೆ ಮಾತ್ರ ಮಾಡೋಕ್ಕಾಗೋದು. ಈ ಪಿಕ್ಚರ್ನ 2-3 ಸತಿ ನೋಡಲೇಬೇಕು, ಇಲ್ಲ ಅಂದರೆ ಅರ್ಥ ಆಗಲ್ಲ, ಫೋಕಸ್ಸು ಸಿಗಲ್ಲ. 100% ನೋಡಿ ಶೇಕ್ ಆಗ್ತಾ ಇದೆ, ಬಾಡಿ ಎಲ್ಲ ಶೇಕ್. ಉಪ್ಪಿ ಅನ್ನ ಅಂದರೆ ಉಪ್ಪಿ ಅನ್ನನೇ. ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು. ಇನ್ನೊಂದ್ಸತಿ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಇದೆ. ಉಪೇಂದ್ರ ಅವರು ರಿವ್ಯೂ ಕೊಡಬೇಕು ಅಂದರೆ ಇನ್ನೊಂದ್ಸತಿ ನೋಡಲೇಬೇಕು. ಮಿರರ್ ಆಫ್ ದ ಪ್ರೆಸೆಂಟ್. ಚೆನ್ನಾಗಿದೆ ಸರ್, ರಿಯಾಲಿಟಿ ಇದೆ ಸಿನಿಮಾ. ಇವಾಗ ಏನು ನಡೀತಾ ಇದೆ, ಜಾತಿ ಮತಗಳ ಯುದ್ಧ ಮಾಡಿ ಕೊನೆಗೆ ಸಾಯಬೇಡಿ, ಚೆನ್ನಾಗಿರಿ ಅಂತ. ಇನ್ನ ಗೊತ್ತಾಗ್ತಾ ಇಲ್ಲ, ಹುಳ ಬಿಟ್ಬಿಟ್ಟಿದ್ದಾರೆ. ಮೂವಿ ಮಾತ್ರ ಎಕ್ಸಲೆಂಟ್ ಆಗಿದೆ ಬ್ರದರ್, ಮಾತಾಡೋಂಗಿಲ್ಲ. ಇದ್ರೊಳಗಡೆ ಲೇಯರ್ಸ್ಗಳು ನಮ್ಮ ಉಪ್ಪಿ ಬಾಸ್ ಹೇಳ್ದಂಗೆ ನಾವು ಫುಲ್ ಮೂವಿ ಜೊತೆ ಅವ್ರ ಜೊತೆ ಜರ್ನಿ ಮಾಡಿರೋದ್ರಿಂದ ಪ್ರತಿಯೊಂದು ನಮ್ಗೆ ಅರ್ಥ ಆಗ್ತಾ ಇದೆ. ಆಯಿತಾ, ಅದನ್ನು ಎಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿ ತೋರಿಸಿದ್ದಾರೆ ಅಂತಂದರೆ ಇದಕ್ಕಿಂತ ಯಾರು ಜನಗಳಿಗೆ ಸತ್ಯ ಹೇಳೋಕ್ಕಾಗೋದೇ ಇಲ್ಲ. ಇದು ಫಿಕ್ಸು. ಸಿಂಪಲ್ಲಾಗಿ ಅವ್ರಿಗೂ ಹೇಳಿದೆ, ಇದು ಸ್ಟೋರಿನೂ ಜನಗಳಿಂದಾನೇ, ಸ್ಟೋರಿ ಮಾಡಿರೋದು ಜನಗಳಿಗೋಸ್ಕರ, ನೋಡೋದು ಜನಗಳು, ಕರೆಕ್ಟ್ ಮಾಡ್ಕೊಬೇಕಾಗಿರೋದು ಜನಗಳೇ. ಕರೆಕ್ಟಾಗಿ ಮೆಸೇಜ್ ಕೊಟ್ಟಿದ್ದಾರೆ, ಸೂಪರ್ ಆಗಿದೆ. ಸರಿ ಹೋಗೋದು ಜನಗಳಿಂದಾನೆ. ಫಸ್ಟು ನಾನು ಸರಿ ಹೋದಾಗಲೇ ಸರಿ ಹೋಗೋದು. ನೀಟಾಗಿ ಒಂದೊಂದು ಲೈನ್ಗಳನ್ನು ನೀಟಾಗಿ ಡಿಕೋಡ್ ಮಾಡಬೇಕಂದ್ರೆ ಆ ಸಿಚುವೇಶನ್ನಿಗೆ ಆ ಸೌಂಡ್ ಸಿಸ್ಟಮ್, ಅಲ್ಲಿ ಏನೋ ದೃಶ್ಯ ಇದ್ದರೆ ಬೇರೆದೇ ಸೌಂಡ್ ಇರುತ್ತೆ. ಕಂಪೇರ್ಮೆಂಟ್ ಎಲ್ಲೆಲ್ಲಿ ಏನೇನು ಅದ್ರ ಬಗ್ಗೆ ಕಂಪೇರ್ಮೆಂಟ್ ಮಾಡಿಕೊಂಡು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ಆ್ಯಕ್ಚುಲಿ ನಾವು ತಗೋಬಾರ್ದು ಅನ್ನೋದು. ಸಾಂಗ್ಸ್ ಮಾತ್ರ ಸೂಪರ್ ಸರ್, ಸಾಂಗ್ಸು ತುಂಬ ಚೆನ್ನಾಗಿದ್ದು. ಬಟ್ ಅದಕ್ಕಿಂತ ಇಂಪಾರ್ಟೆಂಟು ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಥಿಂಕ್ನೇಪ್ ಮಾಡಬೇಕು. ಏನು ನಡೀತಿದೆ ನಮ್ಮಲ್ಲಿ ಅನ್ನೋದು, ನಮ್ಮಿಂದ ನಮಗೋಸ್ಕರ ಏನಾರು ಮಾಡಬೇಕು ಅಂದರೆ ನಾವು ಥಿಂಕಾಗಿ ಕರೆಕ್ಟಾಗಿ ವೋಟ್ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಈಗಾಗಲೇ ಮಾತಾಡಿದೆ. ಆ್ಯಕ್ಚುಲಿ ನಮ್ಮ ತಲೆಯಲ್ಲಿ ಏನು ಬ್ಯಾಡದೇ ಇರೋ ವಿಚಾರ ತೆಗಿಬೇಕು ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈಗ ನಾನು ಆಗಲೇ ಸರ್ ಹತ್ರ ಅದೇ ಮಾತಾಡ್ತಾ ಇದ್ದೆ, ಸ್ವಲ್ಪ ನಾವು ರೆಸ್ಪಾನ್ಸಿಬಲಾಗಿ ಬಿಹೇವ್ ಮಾಡಬೇಕು, ಈ ಸೊಸೈಟಿ ನಮ್ಮದು ಅಂತ ಅನ್ಕೋಬೇಕು. ಸರ್ ಹಿಡ್ಕೋಬೇಕಾದ ಇದನ್ನೆಲ್ಲ ಸ್ವಲ್ಪ ಕೀ ಪಾಯಿಂಟ್ಸಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಈಗ ಬೇಡದೇ ಇರೋ ವಿಚಾರ ಎಷ್ಟೊಂದಿರುತ್ತೆ ಸರ್. ಈಗ ನಾನು ಅದೇ ಸರಿಗೆ ಹೇಳ್ತಾ ಇದ್ದೆ, ರೀಲ್ಸ್ ಮಾಡೋದನ್ನು ಕೂತ್ಕೊಂಡು ನಾವು ನೋಡ್ತಾ ಇರ್ತೀವಿ, ಯಾರೋ ಒಬ್ರು ಡ್ಯಾನ್ಸ್ ಮಾಡ್ತಾ ಇರ್ತೀವಿ. ಏನಕ್ಕೆ ಯೂಸ್ ಆಗುತ್ತೆ ನಮಗೆ ಲೈಫಲ್ಲಿ? ನಮಗೆ ಬೇಕಾಗಿರೋ ವಿಷಯಗಳನ್ನು ನೋಡಿದ್ರೆ ನಮಗೆ ಬೇಕಾಗಿರೋ ತಗೊಂಡು ಸರ್, ಜಾತಿ ಧರ್ಮದ ಮೇನ್ ಸರ್, ಬೇಡದೇ ಇರೋ ವಿಚಾರ ಅಂತ ಹೇಳಿದ್ನಲ್ಲ, ಅದೇ ತುಂಬ ಕೀ ಪಾಯಿಂಟ್ ಇರೋದು. ಅದನ್ನ ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬಿಟ್ರೆ ನಾವು ಯಾವತ್ತೂ ಯಾರು ಚೆನ್ನಾಗಿರೋದಕ್ಕೆ ಆಗೋದೇ ಇಲ್ಲ. ಅದನ್ನ ಯಾವತ್ತು ಕಿತ್ತಾಕ್ತೀವಿ ಅಂದರೆ ಬೇಡದೇ ಇರೋದು, ಜಾತಿ ಧರ್ಮದಲ್ಲಿ ಬೇಡದೇ ಇರೋ ವಿಚಾರಗಳನ್ನು ಕಿತ್ತಾಕ್ಬೇಕು. ಅಸ್ತಿತ್ವ ಹೇಳಿರೋ ಒಂದು ವಿಚಾರನ ಅದೇ ಬೇರೆ, ನಾವು ಬೆಳವಣಿಗೆಯನ್ನು ಮಾಡ್ಕೊಂಡ್ಬಿಟ್ಟು ಅದನ್ನು ಹೊಡೆದಾಟಕ್ಕೆ ತಗೊಂಡಿರೋ ವಿಧಾನಗಳೇ ಬೇರೆ ಆಗಿದೆ. ಸೊ ಇಂಡಿಯನ್ ಫ್ಯೂಚರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಹಿಂಗೆ ಇದ್ದರೆ ಪರಿಸ್ಥಿತಿ, ಹಿಂಗೆ ಇದ್ದರೆ ಇಂಡಿಯನ್ ಫ್ಯೂಚರ್ ಹೆಂಗಿರುತ್ತೆ ಅನ್ನೋ ತೋರಿಸಿದ್ದಾರೆ. ಸೊ ತುಂಬ ಖುಷಿ ಆಯ್ತು ಸಿನಿಮಾ. ನನ್ನ ಫ್ರೆಂಡ್ಸಿಗೆಲ್ಲ ರೆಕಮೆಂಡ್ ಮಾಡ್ತೀನಿ, ಫ್ಯಾಮಿಲಿ ಎಲ್ಲ ಇನ್ನೊಂದ್ಸರಿ ಹೋಗ್ತೀನಿ. ನಾನು ಪ್ರಾಪರ್ ಬಂದ್ಬಿಟ್ಟು ದಾವಣಗೆರೆ ನಾನು ಇಲ್ಲಿ ಊರ್ವಶಿಯಲ್ಲಿ ಫಿಲಮ್ ನೋಡಲೇಬೇಕು ಅಂತ ಇಲ್ಲೇ ಬಂದಿದ್ದು ನಾನು. ಸೊ ತುಂಬ ಖುಷಿ ಆಯ್ತು ಸರ್. ನೋಡ್ರಿ, ದಯವಿಟ್ಟು ನೀವು ಇದೆಲ್ಲ ವೀಕ್ಷಕರಿಗೆ ಹೇಳ್ರಿ, ಒಳ್ಳೆ ಸಿನಿಮಾ ಇದೆ. ಸೊ ನಮ್ಮ ಫ್ಯೂಚರ್ ಆಫ್ ಇಂಡಿಯಾನ ನಿಮ್ಮ ಕೈಯಲ್ಲಿದೆ, ಎಲ್ಲರ ಕೈಯಲ್ಲಿದೆ. ದಯವಿಟ್ಟು ಎಲ್ಲರೂ ಸೇರಿಬಿಟ್ಟು ರೆಸ್ಪಾನ್ಸಿಬಲ್ ಆಗಿ ಮಾಡೋಣ. ಥ್ಯಾಂಕ್ ಯು ಸರ್.